ఎవరు అడిగితే పాపం సన్న సన్న పులుగులు ఉండేది వాళ్ళు తాగాలి, అందుకే బస్ స్టాండ్ పోయారు. కడగితే నిలిపోయారు. ఎన్నెలా నిలిచిపోయా ముసలోళ్ళు తండ్రిగా పోలే పాపం ముసలోళ్ళు వాళ్ళ చేత అవుతుందా పాపమా ఎవరో పాపం ఎవరో ఎత్తుకొచ్చి చేత కదా మిగిలిన వాళ్ళు ఎట్లా ఎత్తుకొస్తారో లేకుండా వాళ్ళు చెప్పండి. ವಾಟದ ಹೊಸಹಳ್ಳಿ ಮತ್ತು ಕೆರೆ ಒಳಗಿನ ಹಳ್ಳಿ ಗ್ರಾಮಗಳಲ್ಲಿ ಕುಡಿಯುವ ನೀರಿಲ್ಲದೆ ಗ್ರಾಮಸ್ಥರು, ವೈದ್ಯರು, ಅಂಗವಿಕಲರು ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಸರ್ಕಾರ ಕುಡಿಯುವ ನೀರಿಗಾಗಿ ಲಕ್ಷಾಂತರ ರೂಪಾಯಿಗಳನ್ನು ವೆಚ್ಚಿಸಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಮಾಡಿದೆ. ಆದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸುಮಾರು 8 ತಿಂಗಳ ಹಿಂದೆಯೇ ಕೆಟ್ಟು ಹೋಗಿದ್ದು ಗ್ರಾಮಸ್ಥರು ಹಲವು ಬಾರಿ ಮನವಿ ಮಾಡಿದರು. ಪಂಚಾಯಿತಿ ಕಡೆಯಿಂದ ಯಾವುದೇ ಸ್ಪಂದನೆ ಇಲ್ಲ ಎಂದು ಗ್ರಾಮಸ್ಥರು ಪಿಡಿಒ ಕಾರ್ಯವೈಖರಿಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ 2 ಕಿಲೋಮೀಟರ್ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತಿದೆ ಎಂದು ಹಲವು ಬಾರಿ ಪಂಚಾಯಿತಿ ಮುಂದೆ ಸಿಪಿಐಎಂ ಪಕ್ಷ ಮತ್ತು ಗ್ರಾಮಸ್ಥರು ಧರಣಿಯನ್ನ ಸಹ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡರು. ಗ್ರಾಮದಲ್ಲಿ ಬಹುತೇಕರು ಕೂಲಿ ಕಾರ್ಮಿಕರಾಗಿದ್ದು ಪ್ರತಿದಿನ ಬೆಳಗ್ಗೆಯೇ ವ್ಯವಸಾಯ ಕೆಲಸಕ್ಕೆ ಹೊರಟು ಹೋದರೆ ಮನೆಯಲ್ಲಿ ವೃದ್ಧರು, ಅಂಗವಿಕಲರು, ವಿದ್ಯಾರ್ಥಿಗಳು ಮತ್ತು ಚಿಕ್ಕ ಮಕ್ಕಳು ಮಾತ್ರ ಉಳಿಯುತ್ತಾರೆ. ಇವರಿಗೆ ಕುಡಿಯುವ ನೀರು ಲಭ್ಯವಿಲ್ಲದೆ ಪರದಾಡುವ ಸ್ಥಿತಿ ಬಂದಿದೆ ಎಂದು ಗ್ರಾಮಸ್ಥ ರವಿಕುಮಾರ್ ತಿಳಿಸಿದರು. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಪಿಡಿಒ ಅವರನ್ನ ಸಂಪರ್ಕಿಸಿದಾಗ ನೀರಿನ ಘಟಕವನ್ನ ದುಸ್ಥಿತಿ ಮಾಡಲು ನಮ್ಮ ಬಳಿ ಹಣವಿಲ್ಲ, ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ, ಹಣ ಬಿಡುಗಡೆಯಾದ ಬಳಿಕ ತಕ್ಷಣ ಸರಿಪಡಿಸುತ್ತೇವೆ ಎಂದು ತಿಳಿಸಿದರು. ಈಗ ಪರೀಕ್ಷಾ ಸಮಯವಾಗಿದ್ದು ಮಕ್ಕಳು ಓದುವ ಸಮಯವನ್ನ ಬಿಟ್ಟು ತಂದೆ ತಾಯಿಯೊಂದಿಗೆ 2 ಕಿಲೋಮೀಟರ್ ದೂರ ನೀರು ತರಲು ತೆರಳುತ್ತಿದ್ದಾರೆ. ಇದರಿಂದ ಅವರ ಸಮಯ ವ್ಯರ್ಥವಾಗುತ್ತಿದ್ದು ಮಕ್ಕಳ ಉಜ್ವಲ ಭವಿಷ್ಯ ಹಾಳಾಗುವ ಆತಂಕ ಕೇಳಿ ಬರುತ್ತಿದೆ. ಆದ್ದರಿಂದ ಸಂಬಂಧಿತ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಕುಡಿಯುವ ನೀರಿನ ಘಟಕವನ್ನು ಶೀಘ್ರದಲ್ಲಿ ಸರಿಪಡಿಸಬೇಕು ಎಂದು ಗ್ರಾಮದ ಹಿರಿಯ ನಾಗರಿಕರು ಅಧಿಕಾರಿಗಳಲ್ಲಿ ಮನವಿ ಮಾಡಿದರು. ನನ್ನ ಹೆಸರು ರವಿಕುಮಾರ್ ಅಂತ. ನಾವು ಸಿಪಿಎಂ ಪಕ್ಷದ ಮುಖಂಡರು. ವಾಡಸಳ್ಳಿಯಲ್ಲಿ ಸುಮಾರು 9 ತಿಂಗಳಿಂದ ಮಿನರಲ್ ವಾಟರ್ 3 ಇದೆ. 3ರಲ್ಲೇ ಒಂದೇ ಕೆಲಸ ಮಾಡ್ತಾ ಇರೋದು ಬಸ್ ಸ್ಟ್ಯಾಂಡಲ್ಲಿ. ಇದುವರೆಗೂ ನಾವು 9 ತಿಂಗಳಿಂದ ಸೆಪ್ಟೆಂಬರಲ್ಲಿ ಒಂದು ಪ್ರತಿಭಟನೆ ಮಾಡಿದೆ ಪಂಚಾಯತ್ ಎದುರುಗಡೆ. ಮಾನ್ಯ ಪಂಚಾಯತ್ ಅಧಿಕಾರಿಗಳಾದ ಶ್ರೀನಿವಾಸ್ ಪಿಡಿಒ ಅವರಿಗೆ ಮನವಿ ಮಾಡಿದ್ವಿ. 3 ತಿಂಗಳಿಂದ ಸುಮಾರು 9 ತಿಂಗಳಿಂದ ಮಿನರಲ್ ವಾಟರ್ ಕೆಲಸ ಮಾಡ್ತಾಯಿಲ್ಲ. ಇಲ್ಲಿ ಸುಮಾರು ಅಂದರೆ ಒಂದು 5ರಿಂದ 6 ಸಾವಿರ ಜನ ಪಂಚಾಯತಲ್ಲಿ ವಾಸ ಮಾಡ್ತಾಯಿದ್ದಾರೆ. ಬಡವರಿದ್ದಾರೆ, ಕಾರ್ಮಿಕರಿದ್ದಾರೆ. ದಿನನಿತ್ಯ ಬಳಸುವಂಥ ನೀರಿಗೆ ಹಾಹಾಕಾರವಾಗಿದೆ. ಅದನ್ನು ದಯವಿಟ್ಟು ಅನುಕೂಲ ಮಾಡಿಕೊಡಿ ಅಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಒತ್ತಾಯ ಮಾಡಿದ್ವಿ. ಆದರೆ ಇದುವರೆಗೂ ಯಾವುದೇ ಥರ ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಎಷ್ಟು ತಿಂಗಳಾಯ್ತು? ಸುಮಾರು 9 ತಿಂಗಳಿಂದ ಆಗ್ತಾ ಇದೆ. ಬಾಯಿ ಮಾತಲ್ಲಿ ಅವರು ಬರೀ ಬಾಯಿ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ. ಯಾವುದಕ್ಕೆ ಕೆಲಸ ಆಗ್ತಾ ಇಲ್ಲ ನಮಗೆ. ಕಿವಿದಾಗ ಹಾಕೊಳ್ಳಿಲ್ಲ. ಇದು ಸುಮಾರು 1 ವರ್ಷದಿಂದ ಇಲ್ಲಿ ನೀರಿಲ್ಲ. ಈ ನಲ್ಲಿ ಬೋರ್ಗಳಲ್ಲಿ ಬೋರ್ ಅದು 1 ವಾರದಿಂದ ಸುಮಾರು ನೀರು ಯಾರಿಗೂ ಬರ್ತಾ ಇಲ್ಲ. ನಾವು ಪಿಡಿಒಗೆ ಹೇಳಿದ್ರು ಅವರು ವಿಚಾರಿಸ್ತಾ ಇಲ್ಲ. ಸರಿಯಾಗಿ ಏನು ಇದ್ರ ಬಗ್ಗೆ ಯಾರು ಇದು ಮಾಡ್ತಾ ಇಲ್ಲ. ಈ ಕುಡಿಯೋ ನೀರು ಘಟಕ ಕೆಟ್ಟೋಗಿ ಎಷ್ಟು ದಿನ ಆಯ್ತಪ್ಪ? 1 ವರ್ಷ. 1 ವರ್ಷ ಆಯ್ತು. 1 ವರ್ಷ ಆಯ್ತು. ಎಷ್ಟು ಸತಿ ಮನವಿ ಮಾಡಿದ್ರಿ ನೀವು ಗ್ರಾಮ ಪಂಚಾಯತ್? ನಾವು ಒಂದು 5-6 ಸಾರಿ ಮೆಂಬರ್ಸ್ಗೆ ಹೇಳಿದ್ದೀವಿ. ಅವರು ಪಿಡಿಒಗೆ ತಿಳಿಸಿದ್ದಾರೆ ಅಂದರು. ಪಿಡಿಒ ಅವರು ಇದನ್ನು ಕಿವಿಗೆ ಹಾಕ್ಕೊತಾ ಇಲ್ಲ, ನಾವೇ ಹೇಳ್ಬಿಟ್ಟು ನಮಗೂ ಬೇಜಾರಾಗ್ತೈತೆ ಅಂತ ಅವರು ಮೆಂಬರ್ಗಳು ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ ಕೇಳಿದ್ರೆ ಅಧಿಕಾರಿಗಳು? ಅಧಿಕಾರಿಗಳು ಹೇಳಿದ್ರೆ ಮಾಡ್ತೀವಿ, ಅದರಲ್ಲಿ ಬಜೆಟ್ ಇಲ್ಲ, ನಾವು ಇದು ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತಿಗೂ ಅವರು ಇಲ್ಲಿಗೆ ಬಂದು ಅದನ್ನು ವಿಚಾರಿಸ್ತೇ ಇಲ್ಲ. ಇದನ್ನು ನಾವು ವಿಚಾರಿಸೋರು ಯಾರೂ ಗೊತ್ತಿಲ್ಲ. ಯಾರು ಹೇಳಿದ್ರು ಕೂಡ ನಮ್ಮ ಮಾತೇ ಕೇಳಲ್ಲ. ಕಾಲ ನೀರಿಗೆ ಅಭಾವ ಇರುತ್ತೆ. ದಯವಿಟ್ಟು ಇದು ಸರಿಪಡಿಸಬೇಕೆಂದು ಮನವಿ.